ಸುದ್ದಿ ಏನಂತಂದರೆ ಇದೆಲ್ಲವೂ ಆಯಿತು. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಆಯಿತು, ಸಂವಿಧಾನ ಬದಲು ಆಯಿತು. ಈಗ ಬಿ ಜೆ ಪಿಯಲ್ಲಿ ದೊಡ್ಡ ಹೈ ಡ್ರಾಮಾ, ಬಿ ಜೆ ಪಿಯಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ. ಏನಪ್ಪ ಅಂತಂದರೆ ಇಷ್ಟು ದಿನಗಳವರೆಗೆ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿತ್ತು, ಶಿಸ್ತು ಕ್ರಮ ಜರುಗಿಸಬೇಕು ಅನ್ನುವಂತಹ ನೋಟಿಸನ್ನು ಕೊಟ್ಟಿತ್ತು ಬಿ ಜೆ ಪಿ ಹೈಕಮಾಂಡ್. ಆದರೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ವಿಜಯೇಂದ್ರ ಅವರನ್ನು ಇಳಿಸಬೇಕು ಅನ್ನುವಂತಹ ಹೋರಾಟ, ಬಣಬಡಿದಾಟ ಯತ್ನಾಳ್ ಟೀಮಿಂದ ನಡೆಸಲಾಗ್ತಾ ಇದೆ. ಆದರೆ ಈಗ ವಿಜಯೇಂದ್ರ ಟೀಮ್ಗೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಬಹಿರಂಗ ಹೇಳಿಕೆಗೆ ಕಾರಣ ಕೇಳಿ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. 5 ಜನರಿಗೆ, 2 ಮಾಜಿ ಸಚಿವರು, 3 ಶಾಸಕರಿಗೆ 72 ಗಂಟೆಗಳ ಗಡುವನ್ನು ನೀಡಲಾಗಿದೆ. ಆ ನೋಟಿಸ್ ಬಂದಿರುವಂಥವರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದರೆ, ರೇಣುಕಾಚಾರ್ಯಗೆ ನೋಟಿಸ್ ಬಂದಿದೆ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡುಗೆ ನೋಟಿಸ್ ಬಂದಿದೆ, BP ಹರೀಶ್ಗೆ ನೋಟಿಸ್ ಬಂದಿದೆ, ST ಸೋಮಶೇಖರ್ಗೆ ನೋಟಿಸ್ ಬಂದಿದೆ, ಜೊತೆಗೆ ಶಿವರಾಮ್ ಹೆಬ್ಬಾರ್ಗೂ ನೋಟಿಸ್ ಬಂದಿದೆ. ಇಲ್ಲಿ ಟ್ವಿಸ್ಟ್ ಏನಂತಂದರೆ, ಇಬ್ಬರು ವಿಜಯೇಂದ್ರ ಬಣದವರಿಗೆ ನೋಟಿಸ್ ಕೊಟ್ಟಿರೋದು ಈಗ ಹೈಕಮಾಂಡ್ ಏನು ಹೊಸ ದಾಳ ಉರುಳಿಸ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಏನು ವಿಜಯೇಂದ್ರ ಅವರನ್ನು ಇಳಿಸಬೇಕು ಅನ್ನುವಂತಹ ಹೋರಾಟವನ್ನು ಯತ್ನಾಳ್ ಟೀಮ್ ಮಾಡ್ತಾ ಇದೆ. ಇತ್ತ ವಿಜಯೇಂದ್ರ ಪರವಾಗಿ ನಿಂತಿರುವ ರೇಣುಕಾಚಾರ್ಯ ಆಗಿರಬಹುದು, ಕಟ್ಟ ಸುಬ್ರಹ್ಮಣ್ಯ ಆಗಿರಬಹುದು, ಇವರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಯತ್ನಾಳ್ ಅವ್ರಿಗೂ ಕೂಡ ಏನಂತಂದರೆ ನೋಟಿಸ್ ಕೊಟ್ಟಿತ್ತು, ಯಾವುದೇ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು, ಬಹಿರಂಗವಾಗಿ ಏನು ಮಾತಾಡಬಾರ್ದು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ಕೂಡ 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅನ್ನುವಂತಹ ಕಂಡೀಷನ್ ಮೇಲೆ ಕೊಟ್ಟಿದ್ದರು ನೋಟಿಸನ್ನು. ಆದರೆ ಯತ್ನಾಳ್ ಸಾಹೇಬರು ಇಂಥ ನೋಟಿಸ್ಗಳನ್ನು ಫೈಲ್ಗೆ ಹಾಕಿ ಫೈಲೇ ತುಂಬಿದೆ ಅಂತ ಅನಿಸುತ್ತೆ. ಅವ್ರು ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ, ಹೆದರ್ಕೊಳ್ಳೋದಿಲ್ಲ. ಅದಕ್ಕೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಅನಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವ್ರಿಗೂ ಕೂಡ ಈಗ ನೋಟಿಸ್ ಕೊಟ್ಟಿರೋದು, ಈಗ ಕಹಾನಿ ಮೇ ಟ್ವಿಸ್ಟ್ ಅಂತ ಹೇಳ್ತೀವಲ್ಲ ಹಂಗಾಗಿದೆ. ಹೈಕಮಾಂಡ್ ಏನಂತಂದರೆ ಇಬ್ಬರು ಬಣದವರಿಗೆ ನೋಟಿಸ್ ಕೊಟ್ಟು ಸಮಾಧಾನ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಜೊತೆಗೆ ಇವರ ಜೊತೆಗೆ BP ಹರೀಶ್ ಅವ್ರಿಗೂ, ಅಂದರೆ ಇವರು ಯತ್ನಾಳ್ ಟೀಮ್, ಇವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂತಹ ಹೇಳಿಕೆಯ ಮೂಲಕ ಒಂದು ನೋಟ್ ಕೊಟ್ಟು ನೋಟನ್ನು ಮೆನ್ಷನ್ ಮಾಡಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಪ್ರತಿ ಇದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಏನಂತಂದರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಮೊದಲಿಂದನೂ ಕೂಡ ಇದೆ. ಶಿವರಾಮ್ ಹೆಬ್ಬಾರ ಮತ್ತು ST ಸೋಮಶೇಖರ್ ಅವರು BJPಯಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಈ ಒಂದು ಇದನ್ನು ಇಟ್ಕೊಂಡು ಹೈಕಮಾಂಡ್ ಈಗ ನೋಟಿಸ್ ಕೊಟ್ಟಿದೆ. ಈ ಒಂದು ನೋಟಿಸ್ ಮುಂದಿನ ದಿನಗಳಲ್ಲಿ 72 ಗಂಟೆಗಳಲ್ಲಿ ನೋಟಿಸ್ಗೆ ನೀವು ಏನಂತಂದರೆ ಉತ್ತರ ಕೊಡಬೇಕು ಅನ್ನುವಂತಹ ಕಂಡೀಷನನ್ನು ಹಾಕಿದೆ BJP ಹೈಕಮಾಂಡ್. ಈಗ ಆ ಪ್ರಶ್ನೆಗಳಿಗೆ, ಅಂದರೆ ಆ ನೋಟಿಸ್ಗೆ ಉತ್ತರ